ಆಧಾರ್ ಕಾರ್ಡ್ ವಿವರಗಳನ್ನ ಅಪ್ಡೇಟ್ ಮಾಡಲು ಅವಕಾಶ ಇರುತ್ತೆ. ಆನ್ಲೈನ್ನಲ್ಲಿ ಉಚಿತವಾಗಿಯೂ ಅದನ್ನ ಮಾಡಬಹುದು. ಮಾರ್ಚ್ 14ರವರೆಗೂ ಉಚಿತವಾಗಿ ಆಧಾರ್ ಅಪ್ಡೇಟ್ ಮಾಡಬಹುದಾಗಿತ್ತು. ಈ ಅವಕಾಶವನ್ನ ಇದೀಗ ಜೂನ್ 14ರವರೆಗೂ ವಿಸ್ತರಿಸಲಾಗಿದೆ. ಯಾವುದಾದ್ರೂ ಆಧಾರ್ ಸೆಂಟರ್ಗೆ ಹೋಗಿಯೂ ಆಧಾರ್ ವಿವರ ಅಪ್ಡೇಟ್ ಮಾಡಬಹುದು. ಅದಕ್ಕೆ ನಿರ್ದಿಷ್ಟ ಶುಲ್ಕ ಇರುತ್ತೆ. ಜೂನ್ 14ರ ಬಳಿಕ ಆನ್ಲೈನ್ನಲ್ಲೂ ಕೂಡ ಶುಲ್ಕ ಪಾವತಿಸಿ ಆಧಾರ್ ಡೀಟೇಲ್ಸ್ ಅಪ್ಡೇಟ್ ಮಾಡಬಹುದು. UIDAIನ ವೆಬ್ಸೈಟ್ನಲ್ಲಿ ಮೈ ಆಧಾರ್ ಪೋರ್ಟಲ್ಗೆ ಹೋಗುವ ಮೂಲಕ ಆಧಾರ್ ವಿವರಗಳನ್ನ ಮಾರ್ಪಡಿಸಬಹುದು. ಆನ್ಲೈನ್ ಮೂಲಕ ಆಧಾರ್ ಅಪ್ಡೇಟ್ ಮಾಡಲು ನೀವು ಬಯಸಿದ್ರೆ ಮೈ ಆಧಾರ್ ಪೋರ್ಟಲ್ನ ವಿಳಾಸ ಇಂತಿದೆ. myAadhar.uidai.gov.inಗೆ ಭೇಟಿ ನೀಡಬೇಕು. ಆಧಾರ್ ವಿವರ ಮಾರ್ಪಡಿಸಲು ಯಾವ ದಾಖಲೆಗಳು ಬೇಕು ಎಂಬ ಬಗ್ಗೆ ನಿಮಗೆ ಮಾಹಿತಿ ಇಲ್ಲಿದೆ. ಆಧಾರ್ ಕಾರ್ಡ್ನಲ್ಲಿ ವ್ಯಕ್ತಿಯ ಗುರುತು ಮತ್ತು ವಿಳಾಸದ ವಿವರಗಳನ್ನ ಮಾರ್ಪಡಿಸಬಹುದು. ಅದಕ್ಕೆ ಅವೆರಡರ ಸಾಕ್ಷ್ಯ ದಾಖಲೆಗಳು ಅಗತ್ಯವಿದೆ. ಇಂಥ ದಾಖಲೆಗಳು ನಿಮ್ಮಲ್ಲಿದೆಯಾ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ. ಐಡಿ ಮತ್ತು ಅಡ್ರೆಸ್ ಪ್ರೂಫ್ ಎರಡಕ್ಕೂ ಸಲ್ಲುವ ದಾಖಲೆಗಳು ಯಾವುದಂದ್ರೆ ವೋಟರ್ ಐಡಿ, ಪಾಸ್ಪೋರ್ಟ್, ಸರ್ಕಾರದಿಂದ ನೀಡಲಾದ ಮತ್ತು ವಿಳಾಸ ನಮೂದಾಗಿರುವ ಯಾವುದೇ ಐಡಿ ಕಾರ್ಡ್ ಅಥವಾ ಸರ್ಟಿಫಿಕೇಟ್. ಅಂದ್ರೆ ಐಡಿ ಪ್ರೂಫ್ಗೆ ಬೇಕಾದ ದಾಖಲೆ ಯಾವುದಂದ್ರೆ ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಶಾಲೆಯ ಅಂಕಪಟ್ಟಿ, ಸರ್ಕಾರದಿಂದ ನೀಡಲಾದ ಐಡಿ ಕಾರ್ಡ್ ಅಥವಾ ಪ್ರಮಾಣ ಪತ್ರ. ಅದರ ಜೊತೆಗೆ ಅಡ್ರೆಸ್ ಪ್ರೂಫ್ಗೆ ಬೇಕಾದ ಡಾಕ್ಯುಮೆಂಟ್ಸ್ ಅಂದ್ರೆ ಹಿಂದಿನ 3 ತಿಂಗಳ ಎಲೆಕ್ಟ್ರಿಕ್ ಬಿಲ್, ನೀರಿನ ಬಿಲ್, ಗ್ಯಾಸ್ ಬಿಲ್, ಬ್ಯಾಂಕ್ ಪಾಸ್ಬುಕ್, ಪೋಸ್ಟ್ ಆಫೀಸ್ ಪಾಸ್ಬುಕ್, ಬಾಡಿಗೆ ಕರಾರು ಇತ್ಯಾದಿ ದಾಖಲೆಗಳು ಸಾಕಾಗುತ್ತವೆ. ಆಧಾರ್ನಲ್ಲಿ ಈ ದಾಖಲೆಗಳನ್ನ ಸಲ್ಲಿಸುವ ಕ್ರಮ ಹೀಗಿರುತ್ತೆ. ಮೈ ಆಧಾರ್ ಪೋರ್ಟ್ನಲ್ಲಿಗೆ ನೀವು ಆಧಾರ್ ವಿವರ ಅಪ್ಡೇಟ್ ಮಾಡೋದಿದ್ರೆ ಸಂಬಂಧಪಟ್ಟ ದಾಖಲೆಯ ಸ್ಕ್ಯಾನ್ ಕಾಪಿಯನ್ನ ಇಟ್ಕೊಂಡಿರಿ. ಮೈ ಆಧಾರ್ ಪೋರ್ಟಲ್ಗೆ ಹೋಗಿ ಲಾಗಿನ್ ಆಗಬಹುದು ಅಥವಾ ಮುಖ್ಯ ಪುಟದಲ್ಲಿ ಕೆಳಗೆ ಡಾಕ್ಯುಮೆಂಟ್ ಅಪ್ಡೇಟ್ ಟ್ಯಾಬ್ ಕ್ಲಿಕ್ ಮಾಡಿ ಅಲ್ಲಿ ಆಧಾರ್ ನಂಬರ್ ನಮೂದಿಸಿ ಕ್ಯಾಪ್ಚಾ ಹಾಕಿ OTP ಮೂಲಕ ಲಾಗಿನ್ ಆಗಿ. ಆಗ ನಿಮ್ಮ ಹೆಸರು, ಲಿಂಗ, ಜನ್ಮ ದಿನಾಂಕ ಮತ್ತು ವಿಳಾಸದ ವಿವರ ನೋಡಬಹುದು. ಅಲ್ಲಿ ಐಡಿ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ ದಾಖಲೆಗಳನ್ನ ಅಪ್ಡೇಟ್ ಮಾಡಬಹುದು. ಸಂಬಂಧಪಟ್ಟ ದಾಖಲೆಯ ಸ್ಕ್ಯಾನ್ ಕಾಪಿಯನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಬಳಿಕ ಅಕ್ನಾಲೆಡ್ಜ್ಮೆಂಟ್ ಅನ್ನ ಡೌನ್ಲೋಡ್ ಮಾಡಿ.